ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ವೈರಸ್. ಕೊರೋನಾ ನಿಯಂತ್ರಣಕ್ಕೆ ಈಗ ರಾಜ್ಯ ಸರ್ಕಾರವೂ ಕೂಡ ಮುಂದಾಗಿದೆ. ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಈಗ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಮಹಾಮಾರಿ ಕೊರೋನಾ ಕಾಟ ಮತ್ತೆ ಶುರುವಾಗ್ತಾ ಇದೆ. ಹಾಗಾಗಿ ಈಗ ರಾಜ್ಯ ಸರ್ಕಾರವು ಕೂಡ ಅಲರ್ಟ್ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಶುರುವಾಗುತ್ತೆ. ವಿಕ್ಟೋರಿಯಾ ಬೌರಿಂಗ್ನಲ್ಲಿ ಟೆಸ್ಟಿಂಗ್ ಶುರುವಾಗಿದೆ. ಉಸಿರಾಟದ ಸಮಸ್ಯೆ ಇರುವವರಿಗೆ ಕೊರೋನಾ ಟೆಸ್ಟಿಂಗ್ ಕಡ್ಡಾಯವಾಗಿರಲಿದೆ. ಕೋವಿಡ್ ಪರೀಕ್ಷೆಗೆ ಆರೋಗ್ಯ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 80 ಸಕ್ರಿಯ ಕೋವಿಡ್ ಕೇಸ್ಗಳು ಪತ್ತೆಯಾಗಿವೆ. ಒಂದೇ ದಿನ ರಾಜ್ಯದಲ್ಲಿ 37 ಹೊಸ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲೇ 35 ದೃಢ ಸೋಂಕಿರುವಂಥದ್ದು. ಅತಿ ಹೆಚ್ಚು ಸೋಂಕಿತರು ಬೆಂಗಳೂರಿನಲ್ಲೇ ಇದ್ದಾರೆ. ಹಾಗಾಗಿ ಕೋವಿಡ್ ಮಾರ್ಗಸೂಚಿಗಳನ್ನು ಈಗ ಸರ್ಕಾರ ಬಿಡುಗಡೆ ಮಾಡಿದೆ. ವೃದ್ಧರು, ಗರ್ಭಿಣಿಯರು ಕಡ್ಡಾಯವಾಗಿ ಮಾಸ್ಕ್ ಹಾಕಲೇಬೇಕು. ಎಂತಹ ಪರಿಸ್ಥಿತಿಯೇ ಬಂದರೂ ಕೂಡ ಅದನ್ನು ನಿಭಾಯಿಸೋದಿಕ್ಕೆ ಆರೋಗ್ಯ ಇಲಾಖೆ ಸನ್ನದ್ಧವಾಗಿರಬೇಕು ಅನ್ನುವಂತಹ ಸೂಚನೆ ಕೂಡ ಈಗಾಗಲೇ ಸರ್ಕಾರ ನೀಡಿದೆ. ಟೆಸ್ಟಿಂಗ್ ಕಡ್ಡಾಯಗೊಳಿಸಿದೆ ಆರೋಗ್ಯ ಇಲಾಖೆ. ಸುತ್ತೋಲೆಯನ್ನು ಹೊರಡಿಸಿದೆ. ತಾಂತ್ರಿಕ ಸಲಹಾ ಸಮಿತಿ ಕೆಲವೊಂದಿಷ್ಟು ಅಭಿಪ್ರಾಯವನ್ನ ಕೊಟ್ಟಿದೆ. ಅದರಲ್ಲಿ ಟೆಸ್ಟಿಂಗ್ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದಾಗಿತ್ತು. ಅದೇ ಪ್ರಕಾರ ಟೆಸ್ಟಿಂಗ್ ಕಡ್ಡಾಯ. ರಾಜ್ಯದಲ್ಲಿ ಪ್ರತಿನಿತ್ಯ 150ರಿಂದ 200 ಕೋವಿಡ್ ಟೆಸ್ಟ್ಗಳಾಗುತ್ತೆ. ಸಾರಿ ಪ್ರಕರಣಗಳಲ್ಲಿ RT-PCR ಪರೀಕ್ಷೆ ಕಡ್ಡಾಯವಾಗಿರಲಿದೆ. ವೃದ್ಧರು, ಮಕ್ಕಳು, ಗರ್ಭಿಣಿಯರಿಗೂ ಕೂಡ ಕೊರೋನಾ ಟೆಸ್ಟ್ ಅಗತ್ಯವಾಗಿರಲಿದೆ. ರೋಗ ಲಕ್ಷಣ ಕಂಡು ಬಂದಿದ್ದೇ ಆದಲ್ಲಿ ಅಂಥವರು ಕೋವಿಡ್ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳೇಬೇಕು. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ಗೆ, ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಸ್ಗೆ ಎಲ್ಲ RT-PCR ಕಿಟ್ಸು ರವಾನೆ ಆಗ್ತದೆ. ಸೊ ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅಗತ್ಯ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಟೆಸ್ಟ್ ಮಾಡಬೇಕು. ವಿನಾಕಾರಣ ಟೆಸ್ಟ್ ಮಾಡ್ತಕ್ಕಂಥದ್ದು ಏನಿಲ್ಲ. ಸಾರ್ವಜನಿಕವಾಗಿ ಎಂದು ಯಾವುದೇ ರೀತಿಯ ಟೆಸ್ಟಿಂಗ್ ಏನು ಪ್ರಾರಂಭ ಮಾಡ್ತಾ ಇಲ್ಲ. ಎಲ್ಲ ಕಡೆ ಎಲ್ಲೆಲ್ಲಿ ನಿಂತು ನೀರು ಇರ್ತದೆ, ಅದರಲ್ಲೂ ಕೂಡ ಸ್ವಚ್ಛ ನೀರು, ಅದು ಯಾವುದು ಕೂಡ ಓಪನ್ ಇರಬಾರ್ದು, ಎಲ್ಲ ಮುಚ್ಚಿಡಬೇಕು. ಮುಚ್ಚಿಡುವಂಥ ಒಂದು ಕೆಲಸ ಕಾರ್ಯಗಳು ನಮ್ಮ ಸಾರ್ವಜನಿಕರು ಮಾಡಬೇಕು. ಅದು ಮನೆ ಒಳಗಡೆನೇ ಇರ್ಬೋದು ಅಥವಾ ಮನೆ ಹೊರಗಡೆ ಇರ್ಬೋದು. ಆದರೆ ಅದನ್ನು ನಾವು ಓಪನ್ ಆಗಿ ಇಡುವಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಮತ್ತು ನಾವು ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ. ಪ್ರಕರಣಗಳಿಂದ ಹೆಚ್ಚಾದರೆ ಆವಾಗ ಆ ಸಂದರ್ಭದಲ್ಲಿ ಬೇರೆ ಕ್ರಮಗಳು ಕೂಡ ತಗೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.